ಇನ್ನು ಸಚಿವರು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಸಮರ್ಥಿಸಿಕೊಳ್ತಾ ಇದ್ರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಪಾಪರಾಗಿದೆ, ಪಿಂಚಣಿ ಕೊಡೋದಕ್ಕೂ ದುಡ್ಡಿಲ್ಲ, ಗ್ಯಾರಂಟಿಯಿಂದ 15 ಲಕ್ಷ ಫಲಾನುಭವಿಗಳಿಗೆ ಕತ್ತರಿ ಹಾಕೋದಕ್ಕೆ ಕುತಂತ್ರ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಮುಂಚೆನೂ ಕೂಡ ಅದ್ರ ಬಗ್ಗೆ ಈಗಲೇ ಹೇಳಿದ್ದೀವಿ ನಾವು. ಯಾರು ಅರ್ಹರಿಲ್ಲ ಅವ್ರು ತಗೊಳ್ತಿದ್ದಾರೆ ಅವ್ರು ಬಂದಾಗಬೇಕು, ಯಾರು ಹೊರಗಡೆ ಉಳಿದ್ದಾರೆ ಅವ್ರು ಒಳಗಡೆ ಬರಬೇಕು, ಅದಕ್ಕಾಗಿ ಮಾಡ್ತಾ ಇದೆ ಅಷ್ಟೇ. ಸರ್ಕಾರದ ಬೊಗ್ಗಸೆಗೆ ಏನು ನಷ್ಟ ಆಗ್ತಾ ಇದೆ ಅದು ತಡೆಯೋದು ನಮ್ಮ ಆದ್ಯ ಕರ್ತವ್ಯ ಅಲ್ಲ. Hotel Management with AI. Join IIHM, International Institute of Hotel Management. ಈಗ ಯಾರಿಗೆ ಸಿಗ್ತಾ ಇಲ್ಲ ಅವರಿಗೆ ಕೊಡಿಸ್ಬೇಕು, ಯಾರು ಅನರ್ಹರಿಗೆ ಅವ್ರಿಗೆ ತೆಗಿಬೇಕು. ಈ ಮೃತಪಟ್ಟವರಿಗೂ ಹೋಗ್ತಾ ಇದೆ. ಈಗ ನಾವು ಮೆಕ್ಯಾನಿಸಮ್ನ ಇವಾಲ್ವ್ ಮಾಡಬೇಕಲ್ಲ ತಾಂತ್ರಿಕವಾಗಿ. 2 ತಿಂಗಳಿಗೋ 3 ತಿಂಗಳಿಗೋ ನಾವು ಅಲ್ಲಿ PDO ಮುಖಾಂತರ, ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅಥವಾ ತಹಸೀಲ್ದಾರ್ ಮುಖಾಂತರ ಇಷ್ಟು ಜನ ತೀರೋಗಿದ್ದಾರೆ, ಇವರು ಆದರೂ ಕೂಡ ಇವ್ರ ಬ್ಯಾಂಕ್ ಅಕೌಂಟಿಗೆ ಜಮೆ ಆಗ್ತಾ ಇದೆ ಅಂತ ನಾವು ಒಂದು ಮೆಕ್ಯಾನಿಸಮ್ ಡೆವಲಪ್ ಮಾಡಬೇಕಲ್ಲ. ಒಂದು 15-20 ಲಕ್ಷ ಗ್ಯಾರಂಟಿ ಕಾರ್ಡ್ಗಳನ್ನು ರದ್ದು ಮಾಡೋಕ್ಕೆ ಮಾಡಿರೋಂಥ ಒಂದು ಕುತಂತ್ರ ಇದು, ಪಕ್ಕಾ ಕುತಂತ್ರ. ಹಣ ಖಾಲಿಯಾಗಿದೆ, ಖಜಾನೆ ದುಡ್ಡಿಲ್ಲ, ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 1,20,000 ಕೋಟಿ ಸಾಲ ಮಾಡಿದ್ದಾರೆ. ಆ ಸಾಲಕ್ಕೆ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ ನೆಕ್ಸ್ಟ್ ಇಯರು, ಮತ್ತು ಸಂಬಳ ಕೊಡೋಕ್ಕೂ ಆಗ್ತಾ ಇಲ್ಲ. ಈ ಪೆನ್ಷನ್ ಕಳೆದ 4 ತಿಂಗಳಿಂದ ಪೆನ್ಷನ್ನೇ ಕೊಟ್ಟಿಲ್ಲ. ಪೆನ್ಷನ್ ಕೊಟ್ಟಿಲ್ಲ ಅಂದರೆ ಸರ್ಕಾರ ಪಾಪರಾಗಿದೆ ಅಂತಲೇ ಅರ್ಥ.